ಈ ದಿನ ಈ ವಿಡಿಯೋದಲ್ಲಿ ಬೆಂಡೆಕಾಯಿ ತಿನ್ನೋದ್ರಿಂದ ಏನಾಗುತ್ತೆ, ಅದರಿಂದ ಯಾವ ರೀತಿಯ ಲಾಭಗಳಿವೆ, ಎಂತಹ ನಷ್ಟಗಳಿವೆ ಅಂತ ತಿಳಿದುಕೊಳ್ಳೋಣ. ಹಾಗೆ ಎರಡು ಪದಾರ್ಥಗಳನ್ನ ಬೆಂಡೆಕಾಯಿ ತಿಂದ ನಂತರ ತಿನ್ನಲೇಬಾರದು. ಒಂದು ವೇಳೆ ನೀವು ಬೆಂಡೆಕಾಯಿ ತಿಂದ ನಂತರ ಆ ಎರಡು ಪದಾರ್ಥಗಳನ್ನ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ನಷ್ಟವಾಗುತ್ತೆ, ನೀವು ಸಾಯಬಹುದು. ಆ ಎರಡು ಪದಾರ್ಥಗಳು ಯಾವ್ಯಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ವೇಳೆ ಅದು ನಿಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳಬಹುದು. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ತರಕಾರಿಗಳು ನಮಗೆ ಪ್ರಕೃತಿಯಿಂದ ಸಿಗುತ್ತವೆ, ಆದ್ದರಿಂದ ನಾವು ಎಂದೆಂದಿಗೂ ಪ್ರಕೃತಿಗೆ ಋಣಿಯಾಗಿರಬೇಕು. ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಎಲ್ಲಾ ತರಹದ ತರಕಾರಿಗಳು ಸಿಗುತ್ತವೆ. ಈ ತರಕಾರಿಗಳಲ್ಲಿ ಮಿನರಲ್ಸ್, ವಿಟಮಿನ್ಸ್, ಪೋಷಕಾಂಶಗಳು ಹಾಗೂ ಫೈಬರ್ ನಂತಹ ಅಂಶಗಳು ಇರುತ್ತವೆ. ಹಸಿ ತರಕಾರಿಗಳನ್ನ ಮತ್ತು ಸೊಪ್ಪನ್ನ ತಿನ್ನುವುದರಿಂದ ಮನುಷ್ಯ ಆರೋಗ್ಯಕರವಾಗಿ ಬಲವಾಗಿ ಇರ್ತಾನೆ. ಒಳ್ಳೆ ಆರೋಗ್ಯಕ್ಕಾಗಿ ಒಳ್ಳೆ ತರಕಾರಿಗಳನ್ನ, ಕ್ಲೀನ್ ಆಗಿರುವ ತರಕಾರಿಗಳನ್ನ ತಿನ್ಬೇಕು. ಆ ತರಕಾರಿಗಳಲ್ಲಿ ಒಂದು ಈ ಬೆಂಡೆಕಾಯಿ. ಈ ಬೆಂಡೆಕಾಯಿಯಲ್ಲಿ ಎಷ್ಟು ಪ್ರಯೋಜನಗಳನ್ನ ಹಾಗೂ ಗುಣಗಳನ್ನ ಹೊಂದಿದೆ ಅಂದ್ರೆ ಇದು ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಅವಶ್ಯಕ. ಆದ್ರೆ ಈ ಬೆಂಡೆಕಾಯಿ ಜೊತೆಗೆ ತುಂಬಾ ಜಾಗೃತಿಯಿಂದ ಇರಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಬೆಂಡೆಕಾಯಿ ತಿಂದ ನಂತರ ಆ ಎರಡು ಪದಾರ್ಥಗಳನ್ನ ತಿಂದ್ರೆ ಅದು ನಿಮ್ಮ ಜೀವಕ್ಕೇನೆ ತುತ್ತಾಗಬಹುದು, ನಿಮ್ಮ ದೇಹಕ್ಕೆ ತುಂಬಾ ತೊಂದರೆ ಕೂಡ ಆಗಬಹುದು. ಅದಕ್ಕೋಸ್ಕರ ಯಾವುದೇ ತೊಂದರೆ ಬರದಂತಿರಲು ಬೆಂಡೆಕಾಯಿ ತಿಂದ ನಂತರ ಈ ವಿಡಿಯೋದಲ್ಲಿ ಹೇಳುವ ಪದಾರ್ಥಗಳನ್ನ ತಿನ್ನದಿದ್ದರೆ ಒಳ್ಳೆಯದು. ಬೆಂಡೆಕಾಯಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಭಾಗವಾಗಿದೆ, ಆದ್ರೆ ಆರೋಗ್ಯದ ವಿಷಯದಲ್ಲಿ ನಮಗೆ ಅಷ್ಟೇನು ಗೊತ್ತಿಲ್ಲ. ನಿಜಕ್ಕೂ ಬೆಂಡೆಕಾಯಿ ತುಂಬಾ ಒಳ್ಳೆ ಹೆಲ್ತಿ ವೆಜಿಟೇಬಲ್. ಇದರಿಂದ ದೊರೆಯುವಂತಹ ಲಾಭಗಳ ಲೀಸ್ಟ್ ತುಂಬಾ ದೊಡ್ಡದಿದೆ. ಕೆಲವು ಮುಖ್ಯವಾದ ಲಾಭಗಳ ಬಗ್ಗೆ ಹೇಳ್ತೀನಿ ಕೇಳಿ. ಬೆಂಡೆಕಾಯಿ ಒಂದು ವೆಜಿಟೇಬಲ್ ಜಾತಿಗೆ ಸೇರಿದ್ರು ಕೂಡ ಇದರಲ್ಲಿ ಎಷ್ಟೋ ವಿಟಮಿನ್ಸ್, ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇದರಿಂದ ತುಂಬಾ ರೀತಿಯ ರೋಗಗಳನ್ನ, ಸ್ಪೆಷಲಿ ಕಿಡ್ನಿಗೆ ಸಂಬಂಧಿಸಿದ ರೋಗಗಳನ್ನು ನಿವಾರಿಸಲು ತುಂಬಾ ಒಳ್ಳೆಯದು. ಇದು ಬಾಡಿಯಲ್ಲಿರುವ ಬ್ಲಡ್ ಸರ್ಕ್ಯುಲೇಷನ್ ನ ನಿಯಂತ್ರಣದಲ್ಲಿ ಇಡುತ್ತೆ. 2012ರಲ್ಲಿ ನಡೆದ ಒಂದು ಸಂಶೋಧನೆಯ ಪ್ರಕಾರ ಬೆಂಡೆಕಾಯಿ ತಿನ್ನುವುದರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅನ್ನೋ ವಿಷಯ ತಿಳಿದು ಬಂದಿದೆ. ಬೆಂಡೆಕಾಯಿಯಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಅದು ನಮಗಿರುವ ರೋಗಗಳಿಂದ ಕಾಪಾಡಲಿಕ್ಕೆ ನಮ್ಮ ಶರೀರದ ವ್ಯವಸ್ಥೆಯನ್ನ ಅದ್ಭುತವಾಗಿ ಬದಲಾಯಿಸುತ್ತೆ. ಕಿಡ್ನಿ ಸಮಸ್ಯೆಗಳಿಗೆ ಬೆಂಡೆಕಾಯಿ ತುಂಬಾ ಒಳ್ಳೆಯದು. ಇದು ನಿಮಗೆ ಗೊತ್ತಾ, ಇದು ನಿಮ್ಮ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಲ್ಲಿ ಸಹಾಯವಾಗುತ್ತೆ. ಇದು ತುಂಬಾ ಒಳ್ಳೆ ಆರೋಗ್ಯಕರವಾದ ಫೈಬರ್ ನ ಹೊಂದಿರುತ್ತದೆ. ಬೆಂಡೆಕಾಯಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ ಹಾಗೂ ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಬಿ6 ಮತ್ತು ವೈಟಮಿನ್ ಸಿ. ಅಷ್ಟೇ ಅಲ್ಲದೆ ಬೆಂಡೆಕಾಯಿಯಲ್ಲಿ ಜಿಂಕ್ ಮತ್ತು ಕ್ಯಾಲ್ಸಿಯಂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇವು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಒಳ್ಳೆಯದು. ಬೆಂಡೆಕಾಯಿ ಯಾವ ರೀತಿಯ ಪದಾರ್ಥ ಅಂದ್ರೆ ಇದು ಫೈಬರ್ ಮತ್ತು ಫೋಲಿಕ್ ಆಸಿಡ್ ನಿಂದ ಕೂಡಿರುತ್ತೆ. ಇದು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಅವಶ್ಯಕ. ನಾವು ಮುಂಚೆನೆ ನೋಡಿದಂತೆ ಬೆಂಡೆಕಾಯಿಯಲ್ಲಿ ಪೊಟ್ಯಾಷಿಯಂ ನ ಪ್ರಮಾಣ ಹೇರಳವಾಗಿ ಹೊಂದಿರುತ್ತದೆ. ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ನ ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಅದೇ ವಿಧವಾಗಿ ಬೆಂಡೆಕಾಯಿಯಲ್ಲಿ ಇರುವ ಪೊಟ್ಯಾಷಿಯಂ ಮನುಷ್ಯನ ಕೀಲು ನೋವಿನ ಸಮಸ್ಯೆಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಿಂದ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಿಸುತ್ತೆ. ಹಾಗೆ ಬೆಂಡೆಕಾಯಿಯಲ್ಲಿರುವ ಫೈಬರ್ ನಮ್ಮ ಹೊಟ್ಟೆಯನ್ನು ತುಂಬಾ ಸಮಯದವರೆಗೆ ಹಸಿವಾಗದಂತೆ ನೋಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆ ಬೆಂಡೆಕಾಯಿಯಲ್ಲಿ ವೈಟಮಿನ್ ಎ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ವೃದ್ಧಾಪ್ಯದ ಸಮಯದಲ್ಲಿ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ವೃದ್ಧಿಸುತ್ತದೆ. 2000 ಇಸ್ವಿನಲ್ಲಿ ನಡೆದ ಒಂದು ಸಂಶೋಧನೆಯ ಪ್ರಕಾರ ಬೆಂಡೆಕಾಯಿ ತಿನ್ನುವುದರಿಂದ ಆಸ್ತಮಾ ಕಡಿಮೆ ಆಗುತ್ತೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ಡಾಕ್ಟರ್ಸ್ ಪ್ರತಿದಿನ ತಿನ್ನುವ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ಬೆಂಡೆಕಾಯಿ ಇರುವಂತೆ ನೋಡಿಕೊಳ್ಳಿ ಎಂದು ಹೇಳ್ತಾ ಇದ್ದಾರೆ. ಇದು ಆಸ್ತಮಾ ರೋಗಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಕೇವಲ ದೊಡ್ಡವರಿಗೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಯಾರಿಗಾದ್ರೂ ಆಸ್ತಮಾ ಇದ್ರೆ ಅಥವಾ ಕೆಮ್ಮು, ನೆಗಡಿ ಹೆಚ್ಚಾಗಿ ಇರುತ್ತೋ ಅಂತವರು ಬೆಂಡೆಕಾಯಿ ತಿನ್ನೋದ್ರಿಂದ ಹೆಚ್ಚು ಉಪಯೋಗವಾಗುತ್ತೆ. ಮುಂಚೆನೆ ಹೇಳಿದಂತೆ ಬೆಂಡೆಕಾಯಿ ತಿಂದ ನಂತರ ಎರಡು ಪದಾರ್ಥಗಳನ್ನ ತಿನ್ನಬಾರದು. ಆ ಎರಡು ಪದಾರ್ಥಗಳು ಯಾವುವು ಅಂದ್ರೆ ಅಗಲಕಾಯಿ ಮತ್ತು ಮುಲ್ಲಂಗಿ. ಹೌದು, ಬೆಂಡೆಕಾಯಿ ತಿಂದ ನಂತರ ಇವೆರಡು ತರಕಾರಿಗಳನ್ನ ತಿನ್ನಕೂಡದು ಎಂದು ಹೇಳ್ತಾರೆ. ಬೆಂಡೆಕಾಯಿ ತಿಂದ ತಕ್ಷಣ ಅಗಲಕಾಯಿ ತಿನ್ನೋದ್ರಿಂದ ನಮ್ಮ ಶರೀರದಲ್ಲಿ ಟಾಕ್ಸಿನ್ಸ್ ತಯಾರಾಗ್ತವೆ. ಟಾಕ್ಸಿನ್ಸ್ ನಮಗೆ ಹಾನಿಯನ್ನುಂಟು ಮಾಡುತ್ತವೆ. ಆದ್ದರಿಂದ ಬೆಂಡೆಕಾಯಿ ತಿಂದ ತಕ್ಷಣ ಅಗಲಕಾಯಿ ತಿನ್ನದಂತೆ ಎಚ್ಚರಿಕೆ ವಹಿಸಿ. ಬೆಂಡೆಕಾಯಿ ತಿಂದ ನಂತರ ತಿನ್ನಬಾರದ ಮತ್ತೊಂದು ತರಕಾರಿ ಮುಲ್ಲಂಗಿ. ಒಂದು ವೇಳೆ ಬೆಂಡೆಕಾಯಿ ತಿಂದ ನಂತರ ಮುಲ್ಲಂಗಿ ತಿನ್ನುವುದರಿಂದ ದೇಹದ ಮೇಲೆ ಬಿಳಿ ಮಚ್ಚೆಗಳು ಬರುತ್ತವೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದನ್ನ ವಿಟಿಲಿಗೋ ಅಂತ ಕರೀತಾರೆ. ಮೀನು ತಿಂದ ತಕ್ಷಣ ಹಾಲು ಕುಡಿಯುವುದರಿಂದಲೂ ಕೂಡ ಇದು ಬರಬಹುದು ಅಂತ ಹೇಳ್ತಾರೆ. ಮೀನಿನ ಜೊತೆಗೆ ಮೊಸರನ್ನ ತಿನ್ನೋದ್ರಿಂದಲೂ ಕೂಡ ಇದು ಬರುತ್ತೆ ಅಂತ ಹೇಳ್ತಾರೆ. ಇದು ಒಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವವರೆಗೂ ಕಡಿಮೆ ಆಗುವುದಿಲ್ಲ. ಆದ್ದರಿಂದ ಅವು ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದೇ ಒಳ್ಳೆಯದು. ಯಾವುದೇ ವಿಷಯದಲ್ಲೂ ಮುನ್ನೆಚ್ಚರಿಕೆಯಿಂದ ಇರುವುದು ರೋಗ ಬಂದ ನಂತರ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಕ್ಕಿಂತಲೂ ಒಳ್ಳೆಯದು. ಒಂದು ವೇಳೆ ನಮ್ಮ ಆರೋಗ್ಯ ಹಾಳಾದ್ರೆ ಅದನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಆದ್ದರಿಂದ ನಾವು ತಿನ್ನುವ ಆಹಾರದಲ್ಲಿ ಜಾಗೃತಿಯಿಂದ ಇರುವುದು ತುಂಬಾ ಒಳ್ಳೆಯದು. ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡಿಕೊಳ್ಳಬೇಕು. ಈಗಿನ ದಿನಗಳಲ್ಲಿ ಮಕ್ಕಳಲ್ಲಿ ಇರುವ ಕೆಟ್ಟ ಚಟ ಏನಂದ್ರೆ ತರಕಾರಿಗಳನ್ನ, ಸೊಪ್ಪಿನ ಪದಾರ್ಥಗಳನ್ನ ಸರಿಯಾಗಿ ತಿನ್ನುವುದಿಲ್ಲ. ತಿನ್ನದೇ ಇರೋದ್ರಿಂದ ಸರಿಯಾದ ಪೋಷಕಾಂಶಗಳು ಸಿಗದೆ ನಷ್ಟ ಪಡ್ತಾರೆ. ತರಕಾರಿಗಳ ಹೆಸರನ್ನ ಕೇಳಿದ್ರೆ ಸಾಕು ವಾಕರಿಕೆ
ಕಾಯಿಲೆ ಬರುವಂತೆ ಮಾಡ್ತಾರೆ. ಅದು ಅವರ ತಪ್ಪಲ್ಲ. ತಂದೆ ತಾಯಿಗಳೇ ಜವಾಬ್ದಾರಿ ತೆಗೆದುಕೊಂಡು ಸರಿಯಾಗಿ ನೋಡ್ಕೊಳ್ಬೇಕು. ಅವರಿಗೆ ಕೇವಲ ಮಾಂಸವನ್ನ ಜಂಕ್ ಫುಡ್ಸ್ ನ ತಿನ್ನಿಸೋದರ ಜೊತೆಗೆ ಅವರಿಗೆ ತರಕಾರಿಗಳನ್ನ ಸಹ ತಿನ್ನಿಸುವುದು ಒಳ್ಳೆಯದು. ಹಾಗೆ ಜಂಕ್ ಫುಡ್ಸ್ ನ ತಿನ್ನಿಸುವುದನ್ನ ಕಡಿಮೆ ಮಾಡಬೇಕು. ಒಳ್ಳೆ ತರಕಾರಿಗಳನ್ನ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸುವಂತೆ ನೋಡ್ಕೊಳ್ಬೇಕು. ನಿಮ್ಮಲ್ಲಿ ಎಷ್ಟು ಜನ ಬೆಂಡೆಕಾಯಿಯನ್ನು ತಿನ್ನುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.